ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮುಯಿನ್. ನಿಮಗೆ ಇವತ್ತು ನಾನು ಒಂದು ಸಿಹಿ ಸುದ್ದಿ ಹೇಳ್ತಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ CBSE ಬೋರ್ಡಿಂದ ಫೈನಲ್ ಎಕ್ಸಾಮ್ ಇದು ಡೇಟ್ ಶೀಟನ್ನು ಅವರು ರಿಲೀಸ್ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಡೇಟ್ಸ್ ಇದೆ, ಯಾವಾಗ ಎಕ್ಸಾಮ್ ಇದೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಿದೆ, ನೀವು ನೋಡ್ಬೋದು. ಫಸ್ಟ್ ಎಕ್ಸಾಮ್ ನಿಮಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರೋದ್ರಿಂದ 17th ಫೆಬ್ರವರಿಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆ ಎಕ್ಸಾಮ್ಗೋಸ್ಕರ ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿದೆ ಅನ್ನೋದು ಕೂಡ ನೀವು ನೋಡ್ಕೋಬೇಕು. CBSE ಈ ಸಲ ಈಗ ಎಕ್ಸಾಮ್ ಟೈಮ್ ಟೇಬಲ್ ಫಾರ್ ದ ಫಸ್ಟ್ ಟೈಮ್ 110 days ಬಿಫೋರ್ ನಿಮಗೆ ರಿಲೀಸ್ ಮಾಡಿದೆ. ಬಿಕಾಸ್ 40,000ಗಿಂತ ಜಾಸ್ತಿ ಸಬ್ಜೆಕ್ಟ್ಸ್ ಇದು ಕಾಂಬಿನೇಷನ್ ಇರೋದ್ರಿಂದ ಯಾವುದೇ ಸಬ್ಜೆಕ್ಟು ಇದಾಗಬಾರ್ದು, ಮರ್ಜ್ ಆಗಬಾರ್ದು ಅಥವಾ ಮಕ್ಕಳಿಗೆ ಪ್ರಾಬ್ಲಮ್ ಆಗಬಾರ್ದು. ಬಿಕಾಸ್ ಇಡೀ ಆಲ್ ಓವರ್ ಇಂಡಿಯಾ ಎಲ್ಲ ಮಕ್ಕಳು ಅಪಿಯರ್ ಆಗ್ತಿರೋದ್ರಿಂದ ಬೇರೆ ಬೇರೆ ತುಂಬ ಲ್ಯಾಂಗ್ವೇಜಸ್ ಇರೋದ್ರಿಂದ ಕೂಡ ತುಂಬ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಈ ಒಂದು ಸರಳವಾದಂತಹ ಟೈಮ್ ಟೇಬಲನ್ನು ರೆಡಿ ಮಾಡಿದ್ದಾರೆ. ಈ ಟೈಮ್ ಟೇಬಲನ್ನು ನೆನ್ಪಿಟ್ಕೊಳ್ಳಿ, ಒಂದು ಪ್ರಿಂಟೌಟ್ ತಗೊಳ್ಳಿ. ಈ ಟೈಮ್ ಟೇಬಲ್ದು ಪ್ರಿಂಟೌಟ್ ತಗೊಳ್ಳಿ. ಈ ಪ್ರಿಂಟೌಟ್ ತಗೊಂಡು ನಿಮ್ಮ ರೂಮದು ಡೋರ್ ಹತ್ರ ಹಾಕಿ ಅಥವಾ ನೀವು ನಿಮ್ಮ ಸ್ಟಡಿ ರೂಮ್ ಹತ್ರ ಹಾಕಿ. ಯಾವಾಗ ನೀವು ಎದ್ದೊಳ್ತೀರ ಅವಾಗ ಆ ಟೈಮ್ ಟೇಬಲ್, ಡೈಲಿ ಆ ಟೈಮ್ ಟೇಬಲನ್ನು ನೋಡಬೇಕು. ಹೌದು ಎಕ್ಸಾಮ್ ಇದೆ, ಹೌದು ಎಕ್ಸಾಮ್ 17th ಇಂದ ನನ್ನ ಪ್ರಿಪ್ರೇಷನ್ಸ್ ಏನು ಅಂತ ನಿಮಗೆ ನೆನಪು ಬರುತ್ತೆ. ಅದೇ ರೀತಿಯಲ್ಲಿ ಡೇಟ್ ವೈಸ್ ಯಾವ ಎಕ್ಸಾಮ್ ಇದೆ, ಯಾವತ್ತು ಎಷ್ಟೆಷ್ಟು ಗ್ಯಾಪ್ ಇದೆ ಒಂದೊಂದು ಎಕ್ಸಾಮ್ಗೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಈ ಡೇಟ್ ಪ್ರಕಾರ ನೀವು ಪ್ರಿಪೇರ್ ಆಗಿ, ನರ್ವಸ್ ಆಗಕ್ಕೆ ಹೋಗ್ಬೇಡಿ. ತುಂಬ ಮೋಟಿವೇಶ್ನಲ್ ವೀಡಿಯೋಸ್ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಯಾವ ರೀತಿಯಲ್ಲಿ 30 days ಇದ್ದಾಗ ಯಾವ ರೀತಿಯಲ್ಲಿ ಓದಬೇಕು, 7 days ಇನ್ನೇನು ಎಕ್ಸಾಮ್ಗಿದೆ ಅಂದಾಗ ಯಾವ ಥರ ಓದಬೇಕು, ಇನ್ನು 3 months ಇದೆ ಅಂದಾಗ ಯಾವ ಥರ ನಾನು ಪ್ರಿಪೇರ್ ಆಗಬೇಕು, ಸ್ಟಡಿ ಟೈಮ್ ಟೇಬಲ್ ನಾನು ಯಾವ ಥರ ಮಾಡಬೇಕು, ಮತ್ತು ಎಲ್ಲ ಟಾಪಿಕ್ಸ್ ಯಾವ ಥರ, ಕ್ವಶನ್ ಪೇಪರ್ಸು, ಸ್ಯಾಂಪಲ್ ಪೇಪರ್ಸು, ಎಲ್ಲ ಡೇಟಾ ಮೆಟೀರಿಯಲನ್ನು ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ಬೇಗ ನೋಡಿ. ಅದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ CBSE ಬೋರ್ಡ್ ಎಕ್ಸಾಮ್ಸ್. ಬಿಕಾಸ್ ಇಟ್ ಈಸ್ ನಾಟ್ ಜಸ್ಟ್ ಎನ್ ಎಕ್ಸಾಮ್, ಬಟ್ ಇಟ್ ಈಸ್ ಅ ಟೋಟಲ್ ಫೈಟ್ ಆಫ್ ಯುವರ್ 10 years. ನಿಮ್ಮ ಲೈಫ್ದು 10 ವರ್ಷದ ಜರ್ನಿಯ ಫೈಟನ್ನು ನೀವು ಇನ್ನೇನು ಎಕ್ಸಾಮ್ ಕೆಲವೇ ದಿನಗಳಲ್ಲಿ ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿರೋಂಥದ್ದು. ಸೊ ಈ ಯುದ್ಧಕ್ಕೆ ನೀವು ರೆಡಿ ಆಗಬೇಕು ಅಂದರೆ ನಿಮ್ಮ ಪ್ರಿಪ್ರೇಷನ್ಸು ಕೂಡ ಅದೇ ಥರ ಇರಬೇಕು. ಬಿಕಾಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಈ ರಿಸಲ್ಟ್ಗೋಸ್ಕರ, ಈ ನಿಮ್ಮ 10th ಸ್ಟ್ಯಾಂಡರ್ಡ್ದು ಮಾರ್ಕ್ಸ್ಗೋಸ್ಕರ ಕಾಯ್ತಿದ್ದಾರೆ. ಅವರನ್ನು ಎಲ್ಲರೂ ಕೂಡ ನೀವು ಪ್ರೂವ್ ಮಾಡಲಿಕ್ಕಿದೆ. ನಿಮ್ಮ ಕೆಪಾಸಿಟಿ ಏನು, ನೀವು ಯಾವ ರೀತಿಯಲ್ಲಿ ಸ್ಕೋರ್ ಮಾಡ್ತೀರಾ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಡೂ ವೆಲ್.